ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನಾವು ಬ್ಯಾಂಗ್ಳೂರಿಂದ ಊರಿಗೆ ಬಂದು ಒಂದು ವಾರ ಆಯಿತು. ನಮ್ಮ ಹಸ್ಬೆಂಡ್ ಮನೆಗೆ ಹೋಗಿದ್ವಿ. ಇವಾಗ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ನಮ್ಮ ತಾಯಿ ಮನೆಗೆ ಹೋಗ್ತಾ ಇದ್ದೀವಿ, ಉಳ್ಕೊಪ್ಪ. ಹಾಗೆ ವಿಡಿಯೋ ಮಾಡೋಣ ಇವತ್ತು ನ್ಯೂ ಇಯರ್ದು 31st ಸೆಲೆಬ್ರೇಷನ್ದೆಲ್ಲ ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊತಾ ಇದ್ದೆ. ಇದೇ ನಮ್ಮೂರು ಉಳ್ಕೊಪ್ಪ. ಇದು ನಮ್ಮೂರು ಅಂಗನವಾಡಿ. ನಾನು ಇದೇ ಅಂಗನವಾಡಿಗೆ ಹೋಗಿರೋದು ಸಣ್ಣವಳಿದ್ದಾಗ. ಹಾಗೆ ಹೋಗ್ತಾ ಇದ್ವಿ ಮನೆಗೆ. ಹೋಗೋ ಅಷ್ಟರಲ್ಲಿ ನಮ್ಮ ನಾಯಿಗಳು ನಮ್ಮನ್ನ ಕರ್ಕೊಂಡು ಹೋಗಕ್ಕಂತ ರೋಡಿಗೆ ಬಂದುಬಿಟ್ಟಿದ್ದಾವೆ. ನಾವು ಹೋಗೋದದು ಹೆಂಗೆ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ಹೇಗೋ ಬಂದುಬಿಟ್ಟಿರ್ತಾವೆ ಒಟ್ಟೆ ಕರ್ಕೊಂಡು ಹೋಗಕ್ಕಂತ. ನಮ್ಮ ಕಾರ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾವೆ. ನಮ್ಮ ಕಾರಲ್ಲೂ ನಾಯಿಗಳಿದ್ದಾವೆ, ನಮ್ಮದು 3. ಹಾಗಾಗಿ ಬಂದಿದ್ದಾವೆ ಕರ್ಕೊಂಡು ಹೋಗಕ್ಕಂತ. ಇವಾಗ ಫುಲ್ ಖುಷಿ, ನೆಂಟರು ಬಂದಿದ್ದಾರೆ ಅಂತ ಹೇಳಿ ಆಟಾಡೋಣ ಅಂತ ಹೇಳೋಕ್ಕೆ. ನಮ್ಮ ಮರಿಗಳನ್ನೂ ಹೌದು ಮುರಿಯಲ್ಲ, ಅಭ್ಯಾಸ ಆಗಿಬಿಟ್ಟಿದೆ. ಚೆನ್ನಾಗಿ ನೋಡ್ಕೊತವೆ, ಎಲ್ಲ ಫ್ರೆಂಡ್ ಮಾಡಿಕೊಂಡು ಚೆನ್ನಾಗಿರ್ತವೆ. ನಮ್ಮ ಮನೆ ಬಂತು, ಇದೆ ನಮ್ಮ ಮನೆ. ನೋಡಿ ನಮ್ಮ ಮೋಟು, ಇದೊಂದು ನಾಯಿ. ಒಟ್ಟು ನಮ್ಮ ಮನೇಲಿ 4 ನಾಯಿ ಇದೆ. ನಮ್ದೊಂದು 3 ಸೇರಿದ್ರೆ 7 ನಾಯಿ ಆಗುತ್ತೆ. ಇವಾಗ ಲಗೇಜ್ ಎಲ್ಲ ಇಳಿಸ್ಬಿಟ್ಟು ಡೈರೆಕ್ಟ್ ಹೋಗ್ಬೇಕು ತೋಟದ ಹತ್ರನೇ ಬಂದ್ವಿ ಫಸ್ಟು. ಇಲ್ಲೇ ಇಯರ್ ಎಂಡ್ ಸೆಲೆಬ್ರೇಷನ್ ಪಾರ್ಟಿ ಮಾಡೋಕ್ಕಂತ ಹೇಳಿ ಅಪ್ಪ ಮತ್ತು ನನ್ನ ತಮ್ಮ ಇಬ್ಬರು ಸೇರಿಬಿಟ್ಟು ಚಪ್ರ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದಾರೆ. ನಾನು ಹೋದ ತಕ್ಷಣ ನೀಟಾಗಿ ಬಳ್ದು ಒಲೆ ಎಲ್ಲ ಮಾಡ್ತಾಯಿದ್ದೀವಿ, ರೆಡಿ ಮಾಡ್ಕೊತಾ ಇದ್ದೀವಿ ನ್ಯೂ ಇಯರ್ಗೆ. ಫಸ್ಟ್ ಇದೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಆಮೇಲೆಲ್ಲ ಕೆಲಸ ಮಾಡೋಣ ಅಂತ ಹೇಳಿ ಫಸ್ಟ್ ಬಂದ ತಕ್ಷಣ ತೋಟಕ್ಕೆ ಬಂದುಬಿಟ್ವಿ. ಇದೆಲ್ಲ ರೆಡಿ ಮಾಡಿ ಹೋಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ನನ್ನ ತಮ್ಮ 2-3 ದಿನದಿಂದ ಪಾಪ ಚಪ್ರ ಎಲ್ಲ ಹಾಕೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದ. ಇವಾಗ ಬಳಿಯೋಕ್ಕೆಲ್ಲ ನೀರೆಲ್ಲ ತೊಗೊಂಬಂದು ಹೆಲ್ಪ್ ಮಾಡ್ತಾ ಇದ್ದಾನೆ. ಅಲ್ಲೇ ಬಾವಿ ಇದೆ, ಅಲ್ಲಿಂದ ಮಕ್ಕೊಂಬಂದು ಕೊಡ್ತಾ ಇದ್ದಾನೆ ನಂಗೆ ಬಳಿಯೋಕ್ಕೆ. ಇವಾಗ ಫಸ್ಟ್ ಇದೊಂದು ರೆಡಿ ಮಾಡ್ಕೊಂಡು ನಾವು ಹೋಗ್ಬಿಟ್ರೆ ಇನ್ನು ಅಡುಗೆ ಮಾಡೋದು, ಅದು ಇದು ಎಲ್ಲ ಮಿಕ್ಸ್ ಮಾಡೋದು, ಚಿಕನ್ನು ಮಟನ್ನು ಎಲ್ಲ ಮಿಕ್ಸ್ ಮಾಡೋದಿತ್ತು. ಹಾಗಾಗಿ ಫಸ್ಟ್ ಇಲ್ಲೊಂದು ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಬಳಿದ್ರೆ ಆರುತ್ತಲ್ವ, ಹಾಗಾಗಿ ಬೇಗ ಬಳ್ದು ಹೋಗೋಣ ಅಂತ ಹೇಳಿ ಫಸ್ಟ್ ಇಲ್ಲಿಗೆ ಬಂದ್ವಿ. ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಹೋಗ್ಬೇಕೀಗ. ಫೈನಲಾಗಿ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಒಲೆನ ಪೂಜೆನೂ ಮಾಡಾಗೋಯ್ತು. ಒಲೆ ಹಾಕ್ಬಿಟ್ಟು ಇವಾಗ ಮನೆಗೆ ಹೋಗ್ಬೇಕು. ಇದು ಮಟನ್ದು ಲಂಗ್ಸು, ಕಿಡ್ನಿ, ಲಿವರು ಎಲ್ಲ ತೊಗೊಂಬಂದಿದ್ವಿ. ಇದೆಲ್ಲ ತೊಳೆದು ಕ್ಲೀನ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಚಾಕಣ ಮಾಡೋಕ್ಕಂತೇಳಿ ಎಲ್ಲ ಮಿಕ್ಸ್ ಮಾಡಿ ಇಡಬೇಕು. ಹಾಗಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದು ಕಿಡ್ನಿ, ಲಿವರು ಎಲ್ಲ ಇದೆ. ಇವಾಗೆಲ್ಲ ಮಿಕ್ಸ್ ಮಾಡಿಟ್ರೆ ರಾತ್ರಿಗೆಲ್ಲ ಮ್ಯಾರಿನೇಟ್ ಆಗಿರುತ್ತೆ ಚೆನ್ನಾಗಿ. ಹಾಗಾಗಿ ಇವಾಗೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ ಕ್ಲೀನ್ ಮಾಡಿಕೊಂಡು. ಇದೆಲ್ಲ ನಾನ್ ವೆಜ್ ಎಲ್ಲ ಕ್ಲೀನ್ ಮಾಡೋದು, ಎಲ್ಲ ಮಿಕ್ಸ್ ಮಾಡೋದು, ನಾನ್ ವೆಜ್ ಎಲ್ಲ ಕುಕ್ಕಿಂಗ್ ಎಲ್ಲ ನನ್ನ ಹಸ್ಬೆಂಡು ಮತ್ತು ನನ್ನ ತಮ್ಮಂದು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅವರೇ ಎಲ್ಲ ಮಿಕ್ಸ್ ಮಾಡಿ ಇಡೋಣ ಅಂತ ಹೇಳಿ. ಈ ಚಿಕನ್ ಬಂದು ರೇಷ್ಮೆ ಕಬಾಬು. ಇದೆಲ್ಲ ಬಾರ್ಬಿಕ್ಯೂ ಮಾಡಬೇಕಂತೆ ನೈಟು. ಇವಾಗೆಲ್ಲ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದಾರೆ. ಟೋಟಲಾಗಿ ಚಿಕನ್ 3 kg, ಮಟನ್ ಲಿವರ್ ಎಲ್ಲ ಸೇರಿಬಿಟ್ಟು ಅದೊಂದು kg, ಟೋಟಲ್ 4 kgದು. ಅಮ್ಮಂದು ಸಪ್ರೇಟ್ ಅಡುಗೆ, ನನ್ನ ಹಸ್ಬೆಂಡು ಮತ್ತು ನನ್ನ ತಮ್ಮಂದು ಒಂಥರ ಅಡುಗೆ ಆದರೆ ನಮ್ಮ ಅಮ್ಮಂದೊಂದು ಸಪ್ರೇಟು. ನಮ್ಮಮ್ಮ ನಾನು ರೊಟ್ಟಿ ಯಾವಾಗೂ ಬೇಕು ಅಂತ ಹೇಳ್ತಾ ಇದ್ದೆ ಅಂತ ಹೇಳಿ ರೊಟ್ಟಿ ಮತ್ತು ಚಿಕನ್ ಸಾರು ಮಾಡೋಣ, ಸಾಂಬಾರು ಅಂತ ಹೇಳಿ ರೊಟ್ಟಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ರೊಟ್ಟಿ ನಾನು ಮಾಡಿಕೊಡ್ತೀನಿ, ನೀನು ಬೇಯಿಸ್ಬೇಕು ಅಂತ ಹೇಳಿದ್ರು. ಹಾಗಾಗಿ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗೆಲ್ಲ ಹಿಟ್ಟನ್ನ ನಾದ್ಕೊತಾ ಇದ್ದಾರೆ ಅಂತ. ರೊಟ್ಟಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ನಮ್ಮಮ್ಮ. ರೊಟ್ಟಿ ಅಂತ ಏನಲ್ಲ, ಎಲ್ಲ ಅಡುಗೆನೂ ಭಾಳ ಚೆನ್ನಾಗಿ ಮಾಡ್ತಾರೆ. ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತ. ರಪ 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 ಅಂತ ಮಾಡ್ತಾರೆ. ಚಕ್ರ ಥರ ತಿರ್ಸ್ತಾ ಇದ್ದಾರೆ. ಇವಾಗಿನ ಕಾಲದಲ್ಲೆಲ್ಲ ರೊಟ್ಟಿ ಮಾಡೋರೆಲ್ಲ ಭಾಳ ಕಡಿಮೆ ಆಗಿದ್ದಾರೆ. ನಾನು ರೊಟ್ಟಿ ಮಾಡ್ತೀನಿ, ಆದರೆ ಈ ಥರ ಎಲ್ಲ ನಾದು ಮಾಡೋಕ್ಕೆಲ್ಲ ಬರಲ್ಲ. ಸ್ವಲ್ಪ ಬೇರೆ ಥರ ನಂದು ರೊಟ್ಟಿ.
ಇನ್ನೊಂದೇನೆಂದರೆ ಯಾರು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿದ್ರೂ ಅಮ್ಮ ಮಾಡ್ದಂಗೆ ಆಗಲ್ಲ. ನನಗಂತೂ ನಮ್ಮಮ್ಮ ಮಾಡೋದೇ ನನಗೆ ಫೇವ್ರೇಟ್. ನಮ್ಮಮ್ಮ ಏನು ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ನನಗೆ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ರೊಟ್ಟಿ ಏನೋ ಮಾಡಿಕೊಡ್ತೀನಿ ಅಂದಿದ್ದಾರೆ, ಇವಾಗ ಬೇಯಿಸೋದಿರೋದು ನನಗೆ ಗಮ್ಮತ್ತು. ಮಾಡಿಕೊಂಡು ಬೇಯಿಸೋಕ್ಕಾಗಲ್ಲ ಒಬ್ಬರೇ ಒಲೆ ಹತ್ರ ನಿಂತ್ಕೊಂಡು. ಹಾಗಾಗಿ ನಾನು ಮಾಡಿಕೊಡ್ತೀನಿ, ನೀನು ಬೇಯಿಸ್ಬೇಕಂತ ಮೊದಲೇ ಆರ್ಡ್ರು ಮಾಡಿಬಿಟ್ಟಿದ್ದಾರೆ. ರೊಟ್ಟಿ ಪ್ರೋಸೆಸ್ ಫುಲ್ಲು ತೋರಿಸೋಣ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಸರಿ ಎಲ್ಲ ನೀಟಾಗಿ ತಟ್ಕೊಂಡ್ಬಿಟ್ಟು ಆಮೇಲೆ ಪ್ಲಾಸ್ಟಿಕ್ ಹಾಕ್ಕೊಂಡು ಅದರಲ್ಲಿ ತೆಳು ಮಾಡ್ತಾರೆ. ಇಲ್ಲಾಂದರೆ ತೆಳು ಬರಲ್ಲ. ಬರೀ ಹಾಗೆ ತಟ್ಟಿದ್ರೆ ಅಷ್ಟೊಂದು ತೆಳು ಬರಲ್ಲ, ದಪ್ಪ ಇರುತ್ತೆ. ದಪ್ಪ ಇದ್ದರೆ ಅಷ್ಟೊಂದು ಚೆನ್ನಾಗಿ ಇರಲ್ಲ ತಿನ್ನೋಕ್ಕೆ, ತೆಳು ಇದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ತೆಳು ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕಲ್ಲಿ ಹಾಕೊಂಡು ಮಾಡಿದ್ರೆ ಚೆನ್ನಾಗಾಗುತ್ತೆ, ತೆಳು ಬರುತ್ತೆ. ಈಗ ಒಂದು ರೊಟ್ಟಿನ ನಾನೇ ಹಾಕಿಬಿಟ್ಟು ಬೇಯಿಸ್ಬಿಟ್ಟು ತೋರಿಸ್ತೀನಿ, ಆಮೇಲೆ ನೀನು ಎತ್ಬೋದು ಅಂತ ಹೇಳ್ತಾ ಇದ್ದಾರೆ. ಸುಮಾರು ದಿನ ಆಗಿತ್ತಂತೆ ರೊಟ್ಟಿ ಮಾಡಿದೆ ಅಮ್ಮ, ಇವಾಗ ಮಾಡಿದ್ದಾರೆ. ಹಾಗಾಗಿ ಒಂದೇ ಸರಿ ಹೇಳುತ್ತೋ ಇಲ್ಲೋ ಗೊತ್ತಿಲ್ಲ, ಮತ್ತು ಹರಿದೋಗ್ಬಿಡುತ್ತೆ. ಹಾಗಾಗಿ ಒಂದು ರೊಟ್ಟಿ ನಾನೇ ಹಾಕ್ಬಿಟ್ಟು ತೋರಿಸ್ತೀನಿ, ಆಮೇಲೆ ನೀನು ಎತ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಿಂಗೆ ಹಾಕ್ಬೇಕು ರೊಟ್ಟಿ. ಹೆಂಗೆ ಹೇಳ, ಹಿಂಗೆ ಕಿರ್ಸಿ ಆ ಮಗ್ಳು ಹಾಕ್ತಾರೆ ಹೇಳಲ್ಲ. ಮಾಡಿರೋ ಮಗ್ಳಲ್ಲ, ಇನ್ನೊಂದು ಮಗಳು. ಸಕ್ಕತ್ತ ಗೊತ್ತಿಲ್ಲ ಆಯ್ತಾ. ಅದೇ ಒಂದು ರೊಟ್ಟಿ ನಾನೇ ಹಾಕಿ ನಾನೇ ಎತ್ಬಿಡ್ತೀನಿ ಅಂತ ಹೇಳಿ ಅಮ್ಮನೇ ಎತ್ತಾ ಇದ್ದಾರೆ. ಫಸ್ಟ್ ರೊಟ್ಟಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಅವರೇ ಹಾಕ್ಬಿಟ್ಟು ಅವರೇ ಎತ್ತಿ ತೋರಿಸ್ತಾ ಇದ್ದಾರೆ ನನಗೆ. ಇವಾಗ ನಾನೇ ಎತ್ತಿ ನಾನೇ ಹಾಕ್ತಾ ಇದ್ದೀನಿ, ನಮ್ಮಮ್ಮ ಹೇಳ್ಕೊಟ್ಟಂಗೆ. ಅಂತೂ ಚೆನ್ನಾಗಿ ಬಂತು ಹಾಕ್ತಾ. ನೋಡ್ಬೇಕು ಇವಾಗ ಯಾವ ಥರ ಹೇಳುತ್ತೆ ಇದು ಅಂತ ಹೇಳಿ. ರೊಟ್ಟಿ ಚೆನ್ನಾಗೇ ಆಗಿದ್ದಾವೆ ಇವತ್ತು, ನೋಡಬೇಕು. ಬೇಡ, ರೊಟ್ಟಿ ಏನು ಚೆನ್ನಾಗಿ ಹೇಳ್ತಾ ಇದ್ದಾವೆ. ಅಮ್ಮ ಬೇರೆ ಹರಿದು ಹಾಕಿದ್ರ ಏನು ಅಂತ ಹೇಳಿ ಬರಬೇಕಾ ಅಂತ ಕೇಳ್ತಾ ಇದ್ದಾರೆ. ಅಂತೂ ಇಂತೂ ಚೆನ್ನಾಗಿ ಎತ್ತು ರೊಟ್ಟಿ, ಏನು ತೊಂದರೆ ಆಗಿಲ್ಲ. ಇವಾಗ ಇದು 2ನೇ ರೊಟ್ಟಿ ಟ್ರೈ ಮಾಡ್ತಾ ಇದ್ದೀನಿ. ಇದು ಮಾಡಿ ಸುಮಾರು ಹೊತ್ತಾಗಿತ್ತು, ಸ್ವಲ್ಪ ಬೆಂಡಾಗಿದೆ ರೊಟ್ಟಿ. ಆದರೂ ಹಂಗೋ ಹಿಂಗೋ ಟ್ರೈ ಮಾಡಿಬಿಟ್ಟು ಹಾಕಿದೆ. ಹಾಕ್ಬೇಕಾದ್ರೆ ಸ್ವಲ್ಪ ಕಿತ್ತೋಯ್ತು, ಮತ್ತು ಅದನ್ನು ಪ್ಯಾಚ್ ವರ್ಕ್ ಮಾಡಿದ್ದೀನಿ. ನಮ್ಮಮ್ಮಂಗೆ ಟೆನ್ಷನ್ನು, ಅಷ್ಟು ಗೋಳಾಡ್ ಮಾಡಿರ್ತೀನಿ, ಎಲ್ಲಿ ಹರಿದಾಕ್ಬಿಡ್ತಾಳು ಇವಳು ಅಂತ. ನನಗೂ ಸುಮಾರು ದಿನ ಆಗಿತ್ತು ಮಾಡಿದೆ, ಹಂಗೋ ಹಿಂಗೋ ಹಾಕಿದ್ದೀನಿ ಚೆನ್ನಾಗೇ ಮಾಡಿ. ರೊಟ್ಟಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಬೆಂಕಿನೂ ಚೆನ್ನಾಗಿದೆ, ಹಂಚು ಚೆನ್ನಾಗಿ ಕಾದಿದೆಯಲ್ವಾ, ರೊಟ್ಟಿ ಒಳ್ಳೆ ಬೇಯ್ತಾ ಇದ್ದಾವೆ. ಇವಾಗ ಆಗಿದೆ ಆಲ್ರೆಡಿ 4 ಗಂಟೆನೋ 4:15 ಆಗಿದೆ. ಇದೆಲ್ಲ ನೈಟ್ಗೆ, ಇಯರ್ ಎಂಡ್ಗೆ ಅಲ್ಲಿಗೆ ತೊಗೊಂಡೋಗೋದು ನಾವು. ಊಟ ಎಲ್ಲ ತೋಟದ ಹತ್ರನೇ ಇವತ್ತು. ಇವಾಗ ಮಾಡಿಟ್ಕೊಳೋದು, ಮತ್ತೆ ಬೇಕಾದರೆ ಆಮೇಲೆ ಹಂಚಿಗೆ ಹಾಕ್ಬಿಟ್ಟು ಬಿಸಿ ಮಾಡಿಕೊಂಡು ತಿನ್ನುವಾಗ. ಮತ್ತು ಆಮೇಲೆ ಬೇರೆ ಕೆಲಸ ಎಲ್ಲ ಇದಾವಲ್ಲ, ಹಾಗಾಗಿ ಆಗಲ್ಲ ಅಂತ ಹೇಳಿ ಇವಾಗೇ ಮಾಡ್ಕೊಂಡ್ಬಿಟ್ವಿ. ಇಷ್ಟೇ, ರೊಟ್ಟಿ ಕಾರ್ಯಕ್ರಮ ಮುಗೀತು ಇವತ್ತು. ಎಲ್ಲ ರೊಟ್ಟಿ ಭಾಳ ಚೆನ್ನಾಗಿ ಬಂದಿದ್ದಾವೆ. ರೊಟ್ಟಿ ಎಲ್ಲ ಮುಗಿಸಿ ಇವಾಗ ದನಕ್ಕೆ ನೀರು ಕುಡಿಯೋಕ್ಕೆ ಕೊಟ್ಟು ಹುಲ್ಲು ಹಾಕೋಣ ಅಂತ ಹೇಳಿ ಅಮ್ಮ ಹೋಗಿದ್ದಾರೆ. ಅಮ್ಮನೂ ಎಲ್ಲ ಕೆಲಸ ಮುಗಿಸ್ಕೊಂಡು ಇಯರ್ ಎಂಡ್ ಪಾರ್ಟಿಗೆ ಬೇರೆ ಬರಬೇಕಲ್ಲ, ಹಾಗಾಗಿ ಎಲ್ಲ ಬೇಗ 5 ಗಂಟೆಗೆ ನೀರೆಲ್ಲ ಕೊಟ್ಟು ಹುಲ್ಲೆಲ್ಲ ಹಾಕ್ತಾ ಇದ್ದಾರೆ ದನಗಳಿಗೆ. ಮತ್ತು ಚಳಿ ಬೇರೆ ಅಲ್ಲ, ಹಾಗಾಗಿ ಬೇಗ ಅಲ್ಲಿ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಪಪ್ಪ ಎದುರುಗಡೆ ಹೂವಿನ ಗಿಡದ ಹತ್ರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಮ್ಮ ಮನೆಯವರು ನನ್ನ ತಮ್ಮ ಇಬ್ಬರು ಏನೋ ಮಾಡ್ತಾ ಇದ್ದಾರೆ. ನಮ್ಮ ಅಜ್ಜ ಇದು ನ್ಯೂಸ್ ಪೇಪರ್ ಓದ್ತಾ ಇದ್ದಾರೆ. ಚಿಕನ್ ಮಟನ್ ಎಲ್ಲ ಮ್ಯಾರಿನೇಟ್ ಹಾಕಿಬಿಟ್ಟಿದ್ದಾರಲ್ಲ, ಹಾಗಾಗಿ ಎಲ್ಲ ವೆಯ್ಟಿಂಗು. ಇವಾಗ ತೋಟದ ಹತ್ರ ಬಂದಿದ್ದೀವಿ, ನಾನು, ಪಪ್ಪ, ನನ್ನ ತಮ್ಮ ಮತ್ತು ನಮ್ಮ ಮನೆಯವರು.
ಬೆಂಕಿ ಮಾಡೋಗೋಣ ಅಂತ ಹೇಳಿ ಬಂದಿದ್ದೀವಿ. ಚಳಿ ಬೇರೆ ಭಾಳ ಜಾಸ್ತಿ ಇದೆ. ಬೆಂಕಿ ಮಾಡೋಗಿ ಮ್ಯಾರಿನೇಟ್ ಆಗಿರೋ ಐಟಮ್ ಎಲ್ಲ ತೊಗೊಂಬಂದು ಮತ್ತು ಮಲಗೋದು ಕೂಡ ಇವತ್ತಿಲ್ಲೇ, ಹಾಗಾಗಿ ಎಲ್ಲ ಐಟಮ್ಸು ತೊಗೊಂಬರ್ಬೇಕು. ಫಸ್ಟ್ ಬೆಂಕಿ ಒಂದು ಹತ್ತಲಿ ಅಂತ ಹೇಳಿ ಬೆಂಕಿ ಮಾಡ್ತಾ ಇದ್ದಾರೆ ಪಪ್ಪ. ತಲೆಗೊಂದು ಹೆಡ್ಲೈಟ್ ಹಾಕ್ಕೊಂಡಿದ್ದಾರೆ ಬೆಂಕಿ ಮಾಡೋಕ್ಕೆ. ಮನೆಯಿಂದ ಎಲ್ಲ ಐಟಮ್ ತೊಗೊಂಬಂದು ಇವಾಗ ಪಾರ್ಟಿ ಸ್ಟಾರ್ಟ್ ಮಾಡಿದ್ದೀವಿ. ಕೆಂಡ ಎಲ್ಲ ರೆಡಿಯಾಗಿದೆ. ಇವಾಗ ಸ್ಟಾರ್ಟ್ ಮಾಡಬೇಕು ಬಾರ್ಬಿಕ್ಯೂ ಮಾಡೋಕ್ಕೆ. ಚಿಕನ್ನಲ್ಲಿ 3 ಥರ ಮಾಡಿದ್ವಿ. ಒಂದು ರೆಡ್ ಕಲರು, ಒಂದು ವೈಟು ಮತ್ತು ಇನ್ನೊಂದು ಗ್ರೀನು. ವೈಟ್ ಬಂದು ರೇಷ್ಮೆ ಚಿಕನ್ ಅಂತ ಬಾರ್ಬಿಕ್ಯೂ ಮಾಡ್ತಾಯಿದ್ದೀವಿ. ಕೆಂಡದಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಟೇಸ್ಟು. ಆ್ಯಕ್ಚುಲಿ ಇದು ಲಾಸ್ಟ್ ವರ್ಷನೂ ಮಾಡಿದ್ವಿ ನಾವು ಇದೇ ಥರ. ಈ ಸರಿನೂ ಅದೇ ಥರ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. 8 ಗಂಟೆಗೆ ಬಂದಿದ್ದೀವಿ. ಬೇಯಬೇಕಲ್ವ, ಕೆಂಡದಲ್ಲಿ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ, ಹಾಗಾಗಿ 8 ಗಂಟೆಗೆ ಬಂದುಬಿಟ್ಟು ಎಲ್ಲ ಮಾಡ್ಕೊತಾ ಇದ್ದೀವಿ. ಇಯರ್ ಎಂಡ್ಗೆ ಸರಿ ಆಗುತ್ತೆ ಅಂತ ಹೇಳಿ. ಇವಾಗ ಸೆಲೆಬ್ರೇಷನ್ ಶುರು ಆಯಿತು. ಇಯರ್ ಎಂಡ್ ಪಾರ್ಟಿದು ಡ್ರಿಂಕ್ಸ್ ಎಲ್ಲ ನೋಡಿ ಇಟ್ಕೊಂಡೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನನ್ನ ತಮ್ಮ ಮತ್ತು ಹಸ್ಬೆಂಡ್ ಇಬ್ರದ್ದು ಬೇಸೋ ಡಿಪಾರ್ಟ್ಮೆಂಟು. ನನ್ನ ತಮ್ಮ ಈ ಥರ ನಾನ್ ವೆಜ್ ಮಾಡೋದ್ರಲ್ಲೇ ಫಸ್ಟ್ ಇದ್ದಾನೆ, ಎತ್ತಿದ ಕೈ ಅದರಲ್ಲೆಲ್ಲ. 1 ವಾರ ಮುಂಚೆನೇ ಎಲ್ಲ ಪ್ಲಾನಿಂಗ್ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ, ಏನೇನು ಮಾಡಬೇಕು ಏನು ಅಂತ. ಇವಾಗ ಸೆಕೆಂಡ್ ರೌಂಡ್ ಮಟನ್ ಚಾಕ್ನ ಮಾಡ್ತಾ ಇದ್ದಾರೆ. ಈ ಚಾಕ್ನ ಬೇಯೋಷ್ಟರಲ್ಲಿ ನಾವು ಒಂದೊಂದು ರೌಂಡ್ ನಿದ್ರೆ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ನಮ್ಮ ಪಪ್ಪ ಅಂತೂ ಒಂದು ಬಿಯರ್ ಹಾಕ್ಕೊಂಡು ಆಲ್ರೆಡಿ ಮಲಗಿಬಿಟ್ಟಿದ್ದಾರೆ ತಿಂದೊಂದು ರೌಂಡು. ಇದು ಬೇಯೋದು ಭಾಳ ಲೇಟ್ ಆಗುತ್ತೆ, ಹಾಗಾಗಿ ನಿದ್ರೆ ಮಾಡಿಬಿಟ್ಟಿದ್ದಾರೆ. ಚಳಿ ಬೇರೆ ಭಾಳ ಇತ್ತು. ಒಂದು ಬಿಯರ್ ಹಾಕಿದ ತಕ್ಷಣ ಮಲ್ಕೊಂಡ್ಬಿಟ್ಟಿದ್ದಾರೆ ಅವರು. ನಾನು ಮತ್ತು ಅಮ್ಮನೂ ಮಲ್ಕೊಂಡ್ಬಿಟ್ಟಿದ್ವಿ, ಒಂದು ನಿದ್ರೆ ಆಗಿಬಿಟ್ಟಿದೆ ಆಲ್ರೆಡಿ. ನನ್ನ ತಮ್ಮ ಮತ್ತು ನಮ್ಮ ಮನೆಯವರು ನಾವು ಮಲ್ಕೊಂಡ್ರೆ ಎಬ್ಸೋದೇ ಇಲ್ಲ ಅವರು. ನಾವಿಬ್ಬರು ಹೆಂಗೋ ಎಚ್ಚರ ಆಗಿಬಿಟ್ಟು ಎದ್ದು ಕೂತಿದ್ದೀವಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ 2025. ಎಲ್ಲರಿಗೂ ಈ ವರ್ಷ ಚೆನ್ನಾಗಿರಲಿ, ಒಳ್ಳೆಯದಾಗಲಿ, ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ. ಎಲ್ಲರೂ ಹ್ಯಾಪಿಯಾಗಿರಿ. ಹ್ಯಾಪಿ ನ್ಯೂ ಇಯರ್. ಈ ಚಳಿಲಿ ಏನೂ ಬೇಡ ಅಂತ ಹೇಳ್ತಾ ಇದ್ದಾರೆ ನಮ್ಮಮ್ಮ. ನನ್ನ ತಮ್ಮ ಮತ್ತು ನಮ್ಮ ಮನೆಯವರಿಬ್ಬರು ಬೆಂಕಿಲಿ ಬೇಯಿಸಿ ಬೇಯಿಸಿ ಬಿಸಿ ಆಗೋಗೋರು. ಅವರಿಬ್ಬರು ಬೇಯಿಸಿ ನಮ್ಗೆ ತಗೊಂಬಂದು ಕೊಡ್ತಾ ಇದ್ದಾರೆ ಅವರು. ಬೇಯಿಸೋದು ಭಾಳ ಕಷ್ಟ ಇದೆ, ನಾವು ಕೂತ್ಕೊಂಡು ತಿನ್ನೋದಲ್ಲ, ಆರಾಮಾಗಿದೆ. ಮಾತ್ರ ಎಲ್ಲ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಇವತ್ತೆಲ್ಲ ಮಲಗೋದು ಕೂಡ ಇಲ್ಲೇ ಚೆನ್ನಾಗಿರುತ್ತೆ. ಆಚೆ ಕಡೆ ಮಲಗೋದು, ಆಚೆ ಕಡೆ ಪಾರ್ಟಿ ಮಾಡೋದು ಎಲ್ಲ ಚೆನ್ನಾಗಿರುತ್ತೆ ಈ ಚಳಿಗೆ. ನಾವೆಲ್ಲ ನಾಯಿಗಳನ್ನೂ ಬಂದಿದ್ದೀವಿ. 7 ನಾಯಿ ಇದ್ದಾವೆ. ಜೋರ್ ಪಾರ್ಟಿ ಇವತ್ತು. ಇನ್ನು ಬೆಳಿಗ್ಗೆ 6-7 ಗಂಟೆಗೆ ಎದ್ಬಿಟ್ಟು ಹೊರಡೋದು. ಇವರಿಬ್ರು ಇನ್ನು ಮಲ್ಗಕ್ಕೂ ರೆಡಿ ಇಲ್ಲ, ಏನಿಲ್ಲ, ಬರೀ ತಿನ್ನೋದು. ಇನ್ನೂ ಸುಮಾರು ಉಳಿದಿದೆ. 4 kg ಇತ್ತಲ್ವಾ, ಎಲ್ಲ ಖಾಲಿ ಆಗಿಲ್ಲ. ಇನ್ನು ನಾಳೆ ಮತ್ತೆ ಬರಬೇಕು. ಇವಾಗೆಲ್ಲ ತಗೊಂಡೋಗಿ ಫ್ರಿಜ್ಜಲ್ಲಿ ಇಡಬೇಕು. 4 kg ಯಾರು ತಿಂತಾರೆ? ಇರೋದೇ 5 ಜನ. 4 kg ತಿನ್ನೋಕ್ಕಾಗಲ್ಲ. ಹಂಗಾಗಿ ಒಂದು ಸ್ವಲ್ಪ ಅರ್ಧ ಭಾಗ ಮಾಡಿದ್ದಾರೆ, ಇನ್ನರ್ಧ ಭಾಗ ಹಾಗೇ ಇದೆ. ನಾಳೆ ಮಾಡಬೇಕು ಇನ್ನರ್ಧ ಭಾಗ. ಮತ್ತೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೆ ಇದ್ರ ಕಂಟಿನ್ಯೂ ವಿಡಿಯೋ ಮತ್ತೆ ನಾಳೆ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.